ಏನೋ ಸಾಧನೆ ಮಾಡ್ಬಿಡ್ತೀನ, ನನಗೆ ಯೋಗ ಇದೆಯಾ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಬಿಸ್ನೆಸ್ ಮಾಡಕ್ ಗೊತ್ತಿದೆ, ಅದರಿಂದ ಹಣ ಸಂಪಾದನೆ ಮಾಡೋದು ಗೊತ್ತಿದೆ. ಆ ಹಣವನ್ನ ನಿಮಗೆಲ್ಲರಿಗೂ ಹಂಚುವಂತ ಹೃದಯವನ್ನ ನನಗೆ ದೇವರು ಕೊಟ್ಟಿದ್ದಾನೆ. ಆ ಮುಖಾಂತರ ಅಂತೂ ಈ ಕೆಲಸವನ್ನ ಮಾಡ್ತಾನೆ ಹೋಗ್ತೀನಿ. ಹೊಸದಾಗಿ ಮಾಡೋದು ಕಷ್ಟ, ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡೋದು ಕಷ್ಟ. ಎಲ್ಲರೂ ಸಹ ಇಡೀ ವಿಶ್ವ ನನ್ನ ಚಿಕ್ಕಬಳ್ಳಾಪುರದ ಕಡೆಗೆ ನೋಡ್ತಿದೆ. ಚಿಕ್ಕಬಳ್ಳಾಪುರಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳಿದೆ, ಅದನ್ನ ನಾವೆಲ್ಲರೂ ಸೇರಿ ಉಪಯೋಗಿಸ್ಕೊಳ್ಳೋಣ. ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನತೆ ಎಲ್ಲರೂ ಆರ್ಥಿಕ ಶಕ್ತಿ ಜಾಸ್ತಿ ಆಗಬೇಕು, ಅದರ ಕಡೆ ಗಮನ ಕೊಡೋಣ. ಆ ರೀತಿ ಎಲ್ಲ ಕೆಲಸವನ್ನ ನಾವು ಅಧಿಕಾರದಲ್ಲಿ ಇರ್ಲಿ ಇಲ್ದಿರೋ ಹೋಗ್ಲಿ ಒಟ್ಟಾಗಿ ಸೇರಿ ಮಾಡೋಣ ಅಂತ ಹೇಳ್ತಾ ಈ ಒಂದು ನನ್ನ ಕಾರ್ಯಕ್ರಮಕ್ಕೆ ಈ ರೀತಿ ಸಾಗರೋಪಾದಿಯಲ್ಲಿ ಬಂದಂತಹ ನಿಮ್ಗೆಲ್ಲರಿಗೂ ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಎಲ್ಲರಿಗೂ ವಂದನೆಗಳು. ಬೋಲೋ ಭಾರತ್ ಮಾತಾ ಕಿ. ಇಟ್ಟು ನಾನೀಗ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ತಕ್ಷಣವೇ ಅಲ್ಲೊಬ್ಬ ವೈದ್ಯಾಧಿಕಾರಿಯನ್ನ ನೇಮಿಸುವಂತಹ, ಮಹಿಳಾ ವೈದ್ಯಾಧಿಕಾರಿಯನ್ನ ನೇಮಿಸುವಂತಹ ಪರ್ಮನೆಂಟ್ ಆಗಿರುವಂತಹ ಕೆಲಸವನ್ನ ತಾವು ಜಿಲ್ಲಾಡಳಿತ, ತಾಲೂಕು ಆಡಳಿತ, ಶಾಸಕರು ಮಾಡ್ತೀರಾ ಅಂತ ಈ ಮುಖಾಂತರ ಕೇಳ್ಕೊಂತಾ ಇದ್ದೀನಿ. ಆಗಿಲ್ಲ ಅಂತಂದ್ರೆ ಅದರ ಪರಿಣಾಮ ಬೇರೆ ಆಗುತ್ತೆ, ಹೋರಾಟ ಬೇರೆ ಇರುತ್ತೆ. ಸಂದೀಪ್ ರೆಡ್ಡಿ ಯಾರನ್ನೂ ದ್ವೇಷಿಸೋಲ್ಲ. ಸಂದೀಪ್ ರೆಡ್ಡಿಯ ಏನು ಒಬ್ಬ ಯಾರಾದ್ರೂ ಆದರ್ಶ ಇದ್ದಾರೆ ಅಂತಂದ್ರೆ ಅಜಾತ ಶತ್ರು ವಾಜಪೇಯಿ ಅವ್ರ ರೀತಿ ಅಜಾತ ಶತ್ರುವಾಗಿ ಈ ಮಣ್ಣಿನಲ್ಲಿ ಕರಗೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ. ಯಾರಂತ ಮುನಿಯಪ್ಪಣ್ಣನವರೇ ಜೊತೆಗೆ ಎಲ್ಲ ನನ್ನ ಹಿರಿಯರೇ, ನನ್ನ ಸ್ನೇಹಿತರೇ, ನಿಮ್ಮೆಲ್ಲರ ಹೆಸರುಗಳು ನನ್ನ ಹೃದಯದಲ್ಲಿದೆ. ನೀವೆಲ್ಲ ಬಂದು ನನ್ನ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರೋದಕ್ಕೆ ಹೃದಯ ತುಂಬಿ ಬಂದಿದೆ. ಇದ್ರ ಜೊತೆಗೆ ವಿಶೇಷವಾಗಿ ಈ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ನನ್ನೆಲ್ಲ ಚಿಕ್ಕಬಳ್ಳಾಪುರದ ತಾಯಂದ್ರೆ, ಸಹೋದರಿಯರೇ, ಅಣ್ಣ ತಮ್ಮಂದ್ರೆ, ನನ್ನೆಲ್ಲ ಯುವ ಮಿತ್ರರೇ, ಆಗ್ಲಿಂದ ಎಲ್ಲರೂ ಹೇಳ್ತಿದ್ರು ಯುವ ಪಡೆ ಸಂದೀಪ್ ಅವ್ರ ಜೊತೆ ಇದೆ ಅಂತ. ನನಗೆ ಗೊತ್ತಿಲ್ಲ ಏನು ಪಡೆ ಕಟ್ಟೋದು ಹೆಂಗೆ, ರಾಜಕೀಯ ಮಾಡೋದು ಹೆಂಗೆ, ಏನೂ ನನಗೆ ಗೊತ್ತಿಲ್ಲ. ಸುಮಾರು ಒಂದು 7-8 ವರ್ಷಗಳ ಹಿಂದೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನ ಕಟ್ಕೊಂಡು ಸಣ್ಣ ಸಣ್ಣ ಕನಸುಗಳ ಜೊತೆ ಚಿಕ್ಕಬಳ್ಳಾಪುರಕ್ಕೆ ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡು ಪ್ರಾರಂಭ ಮಾಡಿದಂತಹ ಈ ನನ್ನ ಭಗತ್ ಸಿಂಗ್ ಚಾರಿಟೇಬಲ್ ನ ಸಂಸ್ಥೆ ಇವತ್ತು ಈ ರೀತಿ ಸಾವಿರಾರು ಜನಗಳ ಸಾಕ್ಷೀಕರಣಕ್ಕೆ ಸಾಕ್ಷಿ ಆಗಿರೋದು ನಿಜಕ್ಕೂ ಹೃದಯ ತುಂಬಿ ಬಂದಿದೆ. ಕೊಡ್ತಾ ಇದ್ದೀನಿ. ಅಂತ ಸಂದರ್ಭದಲ್ಲಿ ನೀವು ಬೇರೆ ರೀತಿಯ ಸಂದೀಪ್ ರೆಡ್ಡಿನ ಈಗಾಗಲೇ 1-2 ಬಾರಿ ನೋಡಿದೀರಾ. ಮತ್ತೊಮ್ಮೆ ಆ ರೀತಿಯ ಕೆಲಸಗಳಿಗೆ ಅವಕಾಶ ಮಾಡಬೇಡಿ. ನೀವು ಯಾವುದೇ ಪಕ್ಷ ಆಗಿರ್ಲಿ, ನಿಮ್ಮದು ಉದ್ದೇಶಗಳು ಏನೇ ಇರಲಿ, ನಿಮ್ಮ ಜೊತೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತೀವಿ. ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ನಿಮ್ಮೆಲ್ಲರ ಉದ್ದೇಶ ಆಗಿರ್ಲಿ ಅಂತ ಈ ಮುಖಾಂತರ ಹೇಳ್ತಾ ಈ ನನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಅಣ್ಣ ವಿಶ್ವಣ್ಣನವರಿಗೆ ನಮಸ್ಕಾರಗಳನ್ನು ಮಾಡ್ತಾ, ಮಾತಾಡೋದಕ್ಕೆ ನೂರಿದೆ, ಮಾತಾಡುವಂತ ಪರಿಸ್ಥಿತಿ ಎಲ್ಲ ದಯವಿಟ್ಟು ಇಲ್ಲಿ ಬಿಸಿಲಲ್ಲಿ ನಿಂತಿರೋರೆಲ್ಲ ದಯವಿಟ್ಟು ಒಳಗಡೆ ಬನ್ನಿ. ನೀವು ಯಾರಾದ್ರೂ ಬಿಸಿಲಲ್ಲಿ ನಿಂತಿದ್ರೆ ನನಗೂ ಬಿಸಿಲಲ್ಲಿ ನಿಂತಂಗ ಅನ್ಸುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಒಳಗಡೆ ಬನ್ನಿ, ನೆರಳಲ್ಲಿ ಬನ್ನಿ. ಇಷ್ಟು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ನನ್ನ ಚಿಕ್ಕಬಳ್ಳಾಪುರ ಇನ್ನಷ್ಟು ಏನು, ನನ್ನ ತಮ್ಮ ಒಬ್ಬ ಮಾಮೂಲಿ ರೈತ ನನ್ನ ಕೆಲಸವನ್ನ ನೋಡಿ ಅಲ್ಲಿ ಒಬ್ಬ ಮನೆಯಲ್ಲಿ ಒಂದು ಹೆಣ್ಣು ಮಕ್ಕಳಿಬ್ರು ಇದ್ರು, ವಿಧವೆಯರಿಬ್ರು, ತಾಯಿ ಮಗಳಿಬ್ರು, ಅವ್ರಿಗೂ ಮಕ್ಕಳಿದ್ದಾರೆ, ಅವ್ರಿಗೆ ಯಾರು ಗಂಡು ದಿಕ್ಕಿಲ್ಲ ಅಂತ ಒಂದು ಮನೆಗೆ ಸೂರನ್ನ ಕಟ್ಟಿಕೊಟ್ಟಂತಹ ವ್ಯಕ್ತಿ ನನ್ನ ಫೇಸ್ಬುಕ್ ಅಲ್ಲಿ ನೋಡಿನೇ ಅದಾಗಿತ್ತು. ಅಂತಹ ಒಂದು ಸ್ಫೂರ್ತಿ, ಅಂತಹ ಒಂದು ಕಿಡಿಯನ್ನ ಹಚ್ಚಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿರೋ ಭಾವನೆ ಹೊರತು ನನಗೇನೋ ಲೈಕ್ಸು ವ್ಯೂಸು ಆ ಹುಚ್ಚಿಲ್ಲಣ. ನನಗೆ ಬೇಕಿರೋದು ನನ್ನಿಂದ ಯಾರಾದ್ರೂ ಸ್ಫೂರ್ತಿಯಾಗಿ, ಯಾಕಂದ್ರೆ ನನಗೂ ಸಹ ವಿಶ್ವಣ್ಣನಂತವರು ಸ್ಫೂರ್ತಿ. ನಾನೇನಾದ್ರೂ ಮುಂದೆ ಏನಾದ್ರೂ ಒಂದು ಅಧಿಕಾರ ಸಿಕ್ಕರೆ ವಿಶ್ವಣ್ಣನ ಮೇಲೆ ಒಂದು ವಿಷಯದಲ್ಲಿ ನಾನು ಚಾಲೆಂಜ್ ಮಾಡಬೇಕು ಅಂತಿದ್ದೀನಿ. ಯಲಹಂಕ ಕ್ಷೇತ್ರಕ್ಕಿಂತ
ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಅಭಿವೃದ್ಧಿಯಲ್ಲಿ ಇನ್ನೂ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ. ಅದಕ್ಕೆ ವಿಶ್ವಣ್ಣ ಕೂಡ ಹೆಲ್ಪ್ ಮಾಡ್ತಾರೆ ಅನ್ನೋದು, ವಿಶ್ವಣ್ಣ ಕೂಡ ಸಹಾಯ ಮಾಡ್ತಾರೆ ಅನ್ನೋದು ನನ್ನ ಮನದಾಳದ ಮಾತು. ಸ್ನೇಹಿತರೆ, ಮಾತಾಡಕ್ಕೆ ನೂರಿದೆ. ಚಿಕ್ಕಬಳ್ಳಾಪುರದಲ್ಲಿ ನಾನು ಯಾವಾಗ್ಲೂ ಮಾತಾಡ್ತಾನೆ ಇರ್ತೀನಿ, ನಿಮ್ ಜೊತೆ ಕೆಲಸ ಮಾಡ್ತಾನೆ ಇರ್ತೀನಿ. ನಿಮ್ಮೆಲ್ಲರ ಮನೆ ಮಗ ನಾನು. ಒಂದೇ ಒಂದು ಮಾತು ಹೇಳೋದು ಮರ್ತದೆ, ಮಂಚನಹಳ್ಳಿಯಲ್ಲಿ ಈ ವೇದಿಕೆ ಹೇಳ್ತಾ ಇದ್ದೀನಿ, ಇದು ಯಾರು ನನ್ನ ಜಿಲ್ಲಾಡಳಿತ ಇರ್ಬೋದು, ನನ್ನ ಶಾಸಕರು ಇರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ಈ ಒಂದು ವೇದಿಕೆ ಮುಖಾಂತರ ತಮ್ಮಲ್ಲಿ ಆಗ್ರಹ ಪಡಿಸ್ತಾ ಇದ್ದೀನಿ. ಸುಮಾರು 50-60 ಸಾವಿರ ಜನಸಂಖ್ಯೆ ಇರುವಂತಹ ಮಂಚೇನಹಳ್ಳಿ ತಾಲೂಕಿನಲ್ಲಿ ಆ ಆಸ್ಪತ್ರೆಯಲ್ಲಿ ಈಗ 10 ಹಲವು ಕಾರ್ಯಕ್ರಮಗಳನ್ನ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನ ಅಡಿಯಲ್ಲಿ ನಾವೀಗಾಗಲೇ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರದ ಏನು ಇಡೀ ವಿಧಾನಸಭಾ ಕ್ಷೇತ್ರ ಅಷ್ಟೇ ಮಾತ್ರ ಅಲ್ಲ, ನಂಗೆ ಹೆಮ್ಮೆ ಇದೆ. ಚಿಕ್ಕಬಳ್ಳಾಪುರ ಬಿಟ್ಟು ಬಾಗೇಪಲ್ಲಿಗೆ ಹೋಗ್ಲಿ, ಶಿಡ್ಲಘಟ್ಟಕ್ಕೆ ಹೋಗ್ಲಿ, ಗೌರಿಬಿದನೂರ್ಗೆ ಹೋಗ್ಲಿ, ಇವನ್ ದೇವನಹಳ್ಳಿಗೆ ಹೋಗ್ಲಿ, ನನ್ನ ಕರೆದು ನನ್ನ ಮಾತಾಡ್ತಾರೆ, ಸಂದೀಪ್ ರೆಡ್ಡಿ ಅವರು ಅಲ್ವಾ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತಾರೆ. ಹಾಗೆಲ್ಲ ನನಗೆ ಅನ್ಸುತ್ತೆ ನಾನು ಕರೆಕ್ಟ್ ಆದ ದಾರಿನಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಜನ ನಂಗೆ ಗೊತ್ತಿಲ್ಲದೆ ಇದ್ರು ನಾನೇನೂ ಅಲ್ಲ. ಮೊದಲನೇದಾಗಿ ನಾನೇನೂ ಅಲ್ಲ, ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನೂ ಅಲ್ಲ, ನನ್ನ ಕೈಯಲ್ಲಿ ಏನೂ ಅಧಿಕಾರ ಇಲ್ಲ. ನಾನು ಪ್ರತಿಯೊಬ್ಬ ವ್ಯಕ್ತಿಗೂ ಏನೋ ದೊಡ್ಡದು ಮಾಡೋ ಅಷ್ಟು ಆಗರ್ಭ ಶ್ರೀಮಂತನೂ ಅಲ್ಲ. ಆದ್ರೂ ಸಹ ಜನ ಬಂದು ಪ್ರೀತಿಯಿಂದ ಮಾತಾಡಿ ನೀನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೀಯ ಅಂತಂದಾಗ ನನಗೆ ಅನ್ಸುತ್ತೆ ನಾನು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅಂತ ಒಂದು ಹೆಮ್ಮೆ ಅನ್ಸುತ್ತೆ, ಖುಷಿ ಅನ್ಸುತ್ತೆ. 10 ಹಲವು ಒಂದು ಚಿಕ್ಕ ಮಗು ಇತ್ತು, ಅವತ್ತು ಸ್ಕೂಲ್ ಇತ್ತು. ಸ್ಕೂಲ್ ಬಿಟ್ಟು ಯಾಕಮ್ಮ ಬಂದಿದ್ಯಾ ಅಂತ ಕೇಳಿದೆ. ಏನೋ ಕಷ್ಟ, ಚಿಕ್ಕ ಮಗು, ನನ್ನ ಕೈಲಾಗಿತ್ತಂತ ನಾನು ಸಹಾಯ ಮಾಡಿದೆ ಅಲ್ಲಿ. ಆದ್ರೆ ಆ ಹುಡುಗ ಹೇಳ್ದ, ಏನಣ್ಣ ಎಲ್ಲಾರು ರಾಜಕೀಯ, ನಮ್ಮ ಎಲ್ಲರೂ ಯಾರ್ಯಾರ ಜೊತೆನೋ ಇರ್ತೀವಿ, ಇಲ್ಲಿ ಏನೋ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ರೆ 1-2 ಓಟ್ ಬರುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿದ್ರೆ ಒಂಥರ, ಅಲ್ಲೆಲ್ಲೋ ಗುಲ್ಬರ್ಗದ ಹತ್ರ ರಾಯಚೂರ್ ಹತ್ರ ನೀನ್ ಮಾಡ್ದಲ್ಲ, ಆವತ್ತೇ ನೀನ್ ಫ್ಯಾನ್ ಆಗ್ಬಿಟ್ಟೆ ನಾನು ಅಂತ ಹೇಳ್ದ. ಅಂದ್ರೆ ನಾನು ಕರೆಕ್ಟ್ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನಿಸ್ತು. ಆ ಒಂದು ಕೆಲಸವನ್ನ ಸತತವಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ಈ ಒಂದು ಬ್ಲಾಂಕೆಟ್ ಕೊಡುವಂತಹ, ಬೆಡ್ಶೀಟ್ ಕೊಡುವಂತಹ ಕೆಲಸ ಏನಿದೆ, ಇದಕ್ಕೆ ನನಗೆ ಸ್ಫೂರ್ತಿ ಈ ನನ್ನ ಡಾಕ್ಟರ್ HS ಮಧುಕರ್ ಅವರು. ಹಿಂದಿನ ವರ್ಷ ಅತಿಯಾದ ಚಳಿ ಇದ್ದಾಗ ಒಂದ್ಸಲ ಫೇಸ್ಬುಕ್ ಅಲ್ಲಿ ಹಾಕಿದ್ರು, ಈ ರೀತಿ ಒಂದು ಯಾವುದು ಸರ್ ನಾವು ಏರಿಯಾಗೆ ಹೋಗಿದ್ದ ಹೊತ್ತು ಜೈಭೀಮ್ ನಗರ, ಅಂಬೇಡ್ಕರ್ ನಗರದಲ್ಲಿ ತುಂಬಾ ಜನ ಬಡವರಿದ್ದಾರೆ. ಅಲ್ಲಿ ನಾವು ಸತತವಾಗಿ ಊಟ ಕೊಡ್ತಾ ಇದೀವಿ. ಅಲ್ಲಿ ತುಂಬಾ ಚಳಿ ಇರೋದ್ರಿಂದ ತುಂಬಾ ನಿರ್ಗತಿಕರಿದ್ದಾರೆ, ಅವ್ರಿಗೊಂದು ಕಂಬಳಿ ಕೊಡುವಂತ ಕೆಲಸ ಏನಾದ್ರು ಮಾಡ್ಬೋದಾ, ಒಂದು ಕ್ರೌಡ್ ಫಂಡಿಂಗ್ ಮಾಡ್ಬೋದಾ ಅಂತ ಒಂದು ಹಾಕಿದ್ರು. ನನಗೆ ತಕ್ಷಣ ಫೋನ್ ಮಾಡಿದೆ, ಎಷ್ಟು ಬೇಕು ಅಂತಂದ್ರೆ 100-200 ಎಷ್ಟೋ ಹೇಳಿದ್ರು. ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ಹೋದ್ವಿ, ಅವ್ರ ಜೊತೆ ಸೇರ್ಕೊಂಡ್ವಿ, ಅದನ್ನ ಕೊಟ್ವಿ. ಆ ಕೊಟ್ಟಾಗ ನಂಗೆ ಅರ್ಥ ಆಯ್ತು ಆ ಕಂಬಳಿಯ ಬೆಡ್ಶೀಟ್ ನ ಬೆಲೆ ಎಷ್ಟಿದೆ, ಆ ನೀಡಿರುವಂತ ಜನಕ್ಕೆ ಎಷ್ಟಿದೆ ಅನ್ನೋದು ನನಗೆ ಆವತ್ತು ಗೊತ್ತಾಯ್ತು. ಆವತ್ತೇ ಒಂದು ಸಂಕಲ್ಪ ಮಾಡಿದೆ, ಇನ್ನು ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿ ವರ್ಷ ನನ್ನ ಕೈಲಾದಷ್ಟು ಬ್ಲಾಂಕೆಟ್ಸ್ ನ, ಕಂಬಳಿಗಳನ್ನ ಕೊಡೋ ಅಂತ ಕೆಲಸ ಮಾಡಬೇಕು. ನಿಜಕ್ಕೂ ಸಹ ಅದು ಒಂದು ಅವಶ್ಯಕತೆ ಇರುವಂತಹ ವಸ್ತು ಅಂತ ನನಗೆ ಅವತ್ತು ಅನಿಸ್ತು. ಕಂಬಳಿ ನಾನೇನು ಇವತ್ತು ಕೊಟ್ಟಿದ ತಕ್ಷಣ ಯಾರ ಮನೆಯಲ್ಲೋ ಕಂಬಳಿ ಇಲ್ಲ ಅಂತಲ್ಲ, ಆ ಕಂಬಳಿ ಕೊಟ್ಟಿದ ತಕ್ಷಣ ಇನ್ನೇನೋ ಆಗುತ್ತೆ ಅಂತನೂ ಅಲ್ಲ. ಆದ್ರೆ ಆ ಬೆಡ್ಶೀಟ್, ಆ ಕಂಬಳಿ ಕೊಡೋದ್ರ ಹಿಂದೆ ನಿಮ್ಮನ್ನ ಬೆಚ್ಚಗೆ ಇಡಬೇಕಾಗಿರುವಂತಹ ಬೆಚ್ಚಗೆ ಇಡಬೇಕು ಅನ್ನುವಂತಹ ಒಂದು ಸಂಕಲ್ಪ ನನ್ನಲ್ಲಿದೆ. ಆ ಕಂಬಳಿ ಆ ಬೆಚ್ಚಗಿರುವಂತಕ್ಕೆ ಒಂದು ಸಂಕೇತ. ತಾಯಿ ತನ್ನ ಮಗುವನ್ನ ಬೆಚ್ಚನೆಯ ಪ್ರೀತಿಯಿಂದ ಇಟ್ಕೊಂತಾಳಲ್ಲ, ಒಬ್ಬ ಪ್ರಿಯಕರೆಯನ್ನ ಬೆಚ್ಚಗಿನ ತನ್ನ ಅಪ್ಪುಗೆಯಲ್ಲಿ ಇಟ್ಕೊಂತಾಳಲ್ಲ, ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನ್ನ ಬೆಚ್ಚಗಿನ ಗೆಳೆತನದಲ್ಲಿ ಇಟ್ಕೊಂತಾನಲ್ಲ, ಅಂತಹ ಬೆಚ್ಚಗಿನ ಫೀಲಿಂಗ್ ಅನ್ನ ನಾನು ನನ್ನ ಜನಕ್ಕೆ ಕೊಡಬೇಕು ಅಂತ ಯೋಚನೆ ಮಾಡಿ ಈ ಒಂದು ಕಂಬಳಿಯನ್ನ ಸಾಂಕೇತಿಕವಾಗಿ ಕೊಡ್ತಾ ಇದ್ದೀನಿ. ಬಿಟ್ರೆ ನಿಮ್ ಮನೆಯಲ್ಲಿ ಯಾರೋ ಕಂಬಳಿ ಇಲ್ಲ ಅನ್ನೋದು ನನ್ನ ಉದ್ದೇಶ ಅಲ್ಲ. ಕಂಬಳಿ ಎಷ್ಟು ದಿವಸ ಇರುತ್ತೆ, 2 ವರ್ಷನೋ 3 ವರ್ಷನೋ ಇರುತ್ತೆ. ಆದ್ರೆ ಅದ್ರ ಹಿಂದೆ ಇರೋ ಭಾವನೆ ಇದೆಯಲ್ಲ, ಆ ಭಾವನೆ, ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತೂ ಅಳಿಯೋದಿಲ್ಲ. ಬಸವಣ್ಣನವರ
ಒಂದು ವಚನ ಇದೆ. ಏನು ಆ ದೇವಸ್ಥಾನ ಮಾಡುವಂತಹ ಒಂದು ಯಾವ್ದದು ಒಂದು ವಚನ ಯಾವ್ದೋ ಒಂದಿದೆ. ಯಾವ್ದಣ್ಣ ವಚನ ಅದು? ಭಾಸ್ಕರಣ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಏನಿದೆಯಲ್ಲ, ಅದರಲ್ಲಿ ಕೊನೆ ಒಂದು 2 ಪದಗಳು ನಂಗೆ ಭಾರಿ ಅಂದ್ರೆ ಭಾರಿ ಇಷ್ಟ ಆಯ್ತು. ಬೇರೆವೆಲ್ಲ ಇದೆ, ಕಾಲೆ ಕಂಬ ಇನ್ನೊಂದು ಎಲ್ಲ ಇದೆ, ಆದ್ರೆ ನನಗೆ ಇಷ್ಟ ಆಗಿದ್ದು ಯಾವ್ದಂತಂದ್ರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಸ್ಥಾವರ ಬಸವಣ್ಣನವರು 500-600 ವರ್ಷಗಳಿಂದ ಹೇಳ್ತಾರೆ, ಸಾಹುಕಾರರು ಹಣ ಇದ್ದವರು ದೇವಸ್ಥಾನ ಮಾಡ್ತಾರೆ, ನನ್ನ ಹತ್ರ ಏನಿದೆ ಬರೀ ಭಕ್ತಿ. ಸ್ಥಾವರ ಅಂದ್ರೆ ದೇವಸ್ಥಾನ ಮಾಡ್ತಾರೆ, ಜಂಗಮ ಕಳಿವಿಲ್ಲ ಅಂತಂದ್ರೆ ಭಕ್ತಿಗಳಿವಿಲ್ಲ ಅಂತ. ಅದೇ ರೀತಿ ನಾನು ಕೊಡ್ತಾ ಇರುವಂತಹ ಕಂಬಳಿ ಸ್ಥಾವರ, ಆ ವಸ್ತುಗಳು ಅಳೆದು ಹೋಗುತ್ತೆ, ಆದ್ರೆ ನಾನ್ ನಿಮಗೆ ಕೊಡ್ತಾ ಇದ್ದೀನಲ್ಲ ಪ್ರೀತಿ, ಅದು ಜಂಗಮ. ಆ ಜಂಗಮ ಕಳಿವಿಲ್ಲ. ನಿಮ್ಮ ಜೊತೆ ನನ್ನ ಕೊನೆ ಉಸಿರಿರೋವರೆಗೂ ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಳ್ದಿರ ಮುಂದಕ್ಕೆ 100% ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು ಅಂತಿರೋದು ನಿಜಾನೇ, ಆದ್ರೆ ಅದೊಂದೇ ನನ್ನ ಉದ್ದೇಶ ಅಲ್ಲ. ಅದೊಂದೇ ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ನನ್ನ ಕೊನೆ ಉಸಿರಿರೋವರೆಗೂ ಸರಿಯಾದ ದಾರಿಯಲ್ಲಿ ಹಣ ಸಂಪಾದನೆ ಮಾಡಬೇಕು, 1000 ಕೋಟಿ ಹಣ ಸಂಪಾದನೆ ಮಾಡಬೇಕು. ನನ್ನ ಚಿಕ್ಕಬಳ್ಳಾಪುರದ ಜೊತೆಗೆ ಇನ್ನಷ್ಟು ವಿಸ್ತಾರ ಮಾಡಿ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಹಣವನ್ನ ಹಂಚಬೇಕು, ಒಳ್ಳೆ ರೀತಿಯಲ್ಲಿ ಹಂಚಬೇಕು. ಮಂಚೇನಹಳ್ಳಿಯ ಈ ಒಂದು ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಮಂಚೇನಹಳ್ಳಿಯ ಏನು